ಈ ಹಿಂದಿನ ತನ್ನ ಗೆಲುವನ್ನೇ ನೆನಪಿಸಿಕೊಂಡು ಇಷ್ಟು ಅವನಿಗೆ ಪೆಟ್ಟು ಕೊಟ್ಟಿದ್ದಾಗಲೂ ಮತ್ತೆ ನನ್ನ ಹತ್ರ ಬಂದು ಪೆಟ್ಟು ತಿನ್ನಲಿಕ್ಕೆ ಬರ್ತಾ ಇದ್ದಾನಲ್ವಾ ಅನ್ನುವ ಆಲೋಚನೆಯ ನಡುವೆ ತನ್ನ ದೇಹದ ಸ್ಥಿಮಿತವನ್ನು ಅವನು ಕಳ್ಕೊಳ್ತಾನೆ. ಕೋಪ ಅವನನ್ನು ದುರ್ಬಲವಾಗಿಸುತ್ತೆ. ಯುದ್ಧದಲ್ಲಿ ಆಕ್ರೋಶ, ಕೋಪ ಇದು ಯಾವಾಗಲೂ ಕೂಡ ಹಿಡಿತದಿಲ್ಲಿದ್ದ ಕೋಪವಾದರೆ ಅದು ಅವನನ್ನು ಗೆಲ್ಲಿಸುತ್ತೆ. ಕೈ ಮೀರಿ ಬಂದ ಕೋಪ ಆದರೆ ಅದನ್ನು ಸೋಲಿಸುತ್ತೆ. ಅದರಿಂದಾಗಿ ನಿನ್ನ ಕೂಗಿನ ಒಂದೊಂದು ಧ್ವನಿಯೂ ಕೂಡ ಆತನ ಮನದಾಳದ ಎಳೆಗಳನ್ನು ಹಾಗೆ ಹೊರಕ್ಕೆಳೆದು ಹಾಗೆಯೇ ಅವನನ್ನು ಸೋಲಿಸುವುದಕ್ಕೆ ಬೇಕಾದದು ಸಿದ್ಧತೆಯಾಗಿರುತ್ತೆ. ನೀನು ಇನ್ನಷ್ಟು ಚೆನ್ನಾಗಿ, ಅದರಲ್ಲೂ ಹೆಣ್ಣು ಮಕ್ಕಳ ಮುಂದೆ ತನ್ನ ವೀರ್ಯವನ್ನು, ತನ್ನ ಸಾಮರ್ಥ್ಯವನ್ನು ಪ್ರಶ್ನಿಸುವ ಹಾಗೆ ನಿನ್ನ ಕೂಗಿದ್ದಾಗ ಅವರಿಗೆಲ್ಲ ನನ್ನ ವಿಷಯದಲ್ಲಿ ಕಡಿಮೆ ಭಾವನೆ ಬರಬಾರದು ಅನ್ನುವ ಕಾರಣಕ್ಕಾಗಿ ಮತ್ತಷ್ಟು ಕೋಪಗೊಳ್ತಾನೆ. ರಿಪೂಣಾಂ ದರ್ಶನಂ ಶೂರ ಮರ್ಷಯಂತಿನ ಸಂಯುಗೇ ಜಾನಂತಸ್ತು ಸ್ವಕಂ ವೀರ್ಯಂ ಸ್ತ್ರೀ ಸಮಕ್ಷಂ ವಿಶೇಷತಃ ತಸ್ಯ ಶಬ್ದೇನ ವಿತ್ರಸ್ತ ಗಾವೋ ಯಾಂತಿ ಹತಪ್ರಭಾ ರಾಜದೋಷ ಪರಾಮೃಷ್ಟ ಕುಲಸ್ತ್ರೀಯ ಇವಾಕುಲ. ಅನೇಕ ಉದಾಹರಣೆಯನ್ನು ಕೊಡ್ತಾನೆ. ಅವನು ಕಿರುಚಿದ್ದ ಆಮೇಲೆ ರಾಮಚಂದ್ರ ಹೀಗೆ ಹೇಳಿದ ಮೇಲಂತೂ ಇನ್ನೂ ಜೋರಾಗಿ ನನರ್ದಚ. ಸದ್ದು ಆಗಸದಲ್ಲಿ ಓಡಾಡ್ತಾ ಇದ್ದ ಹಕ್ಕಿಗಳೆಲ್ಲ ದಿಕ್ಕು ಕೆಟ್ಟೋಯ್ತಂತೆ, ನಾವು ಯಾವ ಕಡೆಗೆ ಹೋಗಬೇಕು ಅಂತ. ಆ ಧ್ವನಿ ಹಾಗೆ ಅವರನ್ನು ಕಂಗೆಡಿಸಿತು. ಬಿಲದಲ್ಲಿ ಎಲ್ಲೋ ಅಡಗಿದ್ದ ಹಾವುಗಳು ತಮ್ಮ ಬಿಲದ ಒಳಗೇನೆ ಸದ್ದು ಬಂದು ನಮ್ಮನ್ನು ದಾಳಿ ಮಾಡಿ ಬಿಡ್ತಾ ಇದೆ ಅಂತ ಮತ್ತೆ ಹಿಂದಕ್ಕೆ ಸರಿದು ಎಲ್ಲೋ ಆಳಕ್ಕೆ ಇಳಿದು ಹೋಯ್ತಂತೆ. ಒಂದೊಂದು ಕಥೆಯನ್ನೇ ಹೇಳ್ತಾ ಇಷ್ಟು ಉದ್ದದ್ದು ಹೇಳ್ತಾರೆ. ಏನೇನಾದವು, ಯಾವ ಗರ್ಭಗಳು ಕೆಲವು ಪಾತವಾಗಿ ಹೋದವು. ಅಷ್ಟೇ ಅಲ್ಲ, ಹೇಗೆ ಕೆಲವೊಂದು ಬಾರಿ ಆಕಾಶದಲ್ಲಿ ರಾತ್ರಿಯ ಹೊತ್ತು ಗ್ರಹಗಳು ಅಥವಾ ಉಲ್ಕೆಗಳು ತಮ್ಮ ಕಕ್ಷೆಯನ್ನು ಕಳಚಿ ಅಥವಾ ಇನ್ನೆಲ್ಲಿಂದಲೋ ಭೂಮಿಯತ್ತ ಧಾವಿಸಿದಾಗ ಟೂಟ್ನಾ ತಾರ ಅಂತ ನಾವು ಕೇಳುತ್ತೇವೆ. ಅದನ್ನು ಬಿದ್ದು ಹೋದ ನಕ್ಷತ್ರ ಅಂತ. ನಕ್ಷತ್ರ ಬೀಳುವುದಲ್ಲ, ಆದರೆ ಹಾಗೆ ಕಾಣುವ ರೀತಿಯಲ್ಲಿ ಈ ಹಕ್ಕಿಗಳೆಲ್ಲ ಉದುರಿ ಬೀಳ್ತಾ ಇವೆ ಅಂತೆ ಕಿರಿಚಿಕೊಂಡು. ಅಂದರೆ ಇವನ ಸದ್ದು ಅಷ್ಟು ಜೋರಾಗಿತ್ತು, ವೇಗವಾಗಿತ್ತು. ಕುದುರೆಗಳು ಓಡಿ ಹೋದವು, ಆನೆಗಳು ತಮ್ಮ ತಮ್ಮ ಸ್ಥಳವನ್ನು ಬದಲು ಮಾಡಿದವು. ಹೀಗೆ ಇನ್ನೊಂದು ಉದಾಹರಣೆ ಕೊಡ್ತಾನೆ. ರಾಜ ಇಲ್ಲ ಅಂತ ಗೊತ್ತಾದಾಗ ಈ ದುರುಳರಾದಂತಹ ದೊರಡೆಕೋರರು ಆ ಹೆಣ್ಣು ಮಕ್ಕಳ ಮೇಲೆ ಅಂದರೆ ಬಲಾತ್ಕಾರ ಮಾಡಲಿಕ್ಕೆ ಹೋಗುವ ಸ್ಥಿತಿಯಲ್ಲಿ ಹೇಗೆ ಹೆದರುತ್ತಾರೋ ಹೆಣ್ಣು ಮಕ್ಕಳು, ಹಾಗೆ ಹೆದರುವ ರೀತಿಯಲ್ಲಿ ಆ ಇಡೀ